ಥ್ಯಾಂಕ್ ಯು. ಮೂರ್ತಿಯವರು ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಕಳಲೆ ಮೇಲೆ ಕಲಾವಿದರು ಎಲ್ಲರಿಗೂ ಕೂಡ ಒಂದೇ ಒಂದು ಬೈಕ್ ಮೆರವಣಿಗೆಯಲ್ಲಿ ಕಾಪಾಡ್ಕೋಬೇಕು, ಬಹಳ ಮುಖ್ಯ.
ಕದಳಿಯೆಂಬುದು ವಿಷಯಗಳು ಕದಳಿಯೆಂಬುದು ಭವಘೋರ ರಣ್ಯ ಭವಗೆತ್ತು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗೆ ತಪ್ಪಿದಡೆ ಭವಗೆತ್ತು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗೆ ತಪ್ಪಿದಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಕದಳಿಯೆಂಬುದು ಕದಳಿಯೆಂಬುದು ಮನ ಕದಳಿಯೆಂಬುದು ವಿಷಯಗಳು ಕದಳಿಯೆಂಬುದು ಭವಘೋರ ಧನ್ಯವಾದಗಳು. ಬಹಳ ಸುಶ್ರಾವ್ಯವಾಗಿ ವಚನ ಗಾಯನ ಮಾಡ್ತಕ್ಕ ಪಾವನಿ ಮತ್ತು ಯೋಗೇಶ್ವರಿಯವರಿಗೆ ಮಂತ್ರಿಗಳನ್ನ ಹೇಳ್ತಾ, ಬೆಳಗಲಿ ಬೆಳಗಲಿ ಬಸವ ತತ್ವದ ಬೆಳಕು ಹರಡಲಿ ಹೋಗುತ್ತದೆ. ಈ ಕಾರ್ಯಕ್ರಮಕ್ಕೆ ಮುಂದೆ ಸಂಪಾದಕತ್ವದಲ್ಲಿ ಮತ್ತು ಆಶಾದೇವಿಯವರ ಸಂಪಾದಕತ್ವದಲ್ಲಿ ಹೊರಡುತ್ತಿರುವಂತಹ ಪುಸ್ತಕ ಮಹಾಮಣಿ. ದಯಮಾಡಿ ಜೊತೆಯಾಗಬೇಕು ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಸರ್, ಆಶಾದೇವಿಯವರು. ನಲ್ವಿಯ ವಂದನೆಗಳು ಲೋಕಾರ್ಪಣೆಯನ್ನ ಕೊಡಿಸಿದ್ದಕ್ಕಾಗಿ. ಇಂದು ಬಲು ವಿಶೇಷವಾಗಿ 2 ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮ ಜರುಗಿದೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಗಣ್ಯರಿಗೆ ಈಗ ಸಭೆಯನ್ನ ಉದ್ದೇಶಿಸಿ ಮಾತಾಡಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಕ್ಷೇತ್ರದ ಅನರ್ಥ ರತ್ನ ವಚನ ಸಾಹಿತ್ಯವನ್ನ ಮನೆ ಮನೆಗೆ ತಲುಪಿಸುವಲ್ಲಿ ಬಹಳಷ್ಟು ಶ್ರಮಿಸಿರುವಂತಹ ನಮ್ಮ ಹೆಮ್ಮೆಯ ನಮ್ಮ ನಾಡಿನ ಕರ್ಷಕ್ತಿಗೆ ಅತಿ ಹೆಚ್ಚು ಸದಸ್ಯರನ್ನ ಸೆಳೆತಂದು ಅತಿ ಹೆಚ್ಚು ಆರ್ಥಿಕವಾಗಿ ಸಬಲತೆಯನ್ನ ತಂದುಕೊಟ್ಟಿದ್ದು ನಮ್ಮ ಗೋರುಚಾರಗಳು ಎನ್ನುವುದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುತ್ತಾ ಹೃದಯ ತುಂಬಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಇಂತಹ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನೋದೇ ಒಂದು ಸುಕೃತ ಭಾವ. ಮಹಾ ಚಿಂತಕ, ಕನ್ನಡ ನಾಡಿಗೆ ವಿವಿಧ ನೆಲೆಗಳಲ್ಲಿ ಮಹತ್ವದ ಸೇವೆಯನ್ನ ಸಲ್ಲಿಸಿರುವಂತಹ ಗೋರು ಚನ್ನಬಸಪ್ಪರವರಿಗೆ ಹೃದಯಾಂತರಾಳದಿಂದ ತನ್ನ ಒಂದು ವಚನದಲ್ಲಿ ಜಡದೇಹಿಗಳನ್ನ ಕುರಿತು ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತ ಕಳೆವಿರಿ ಎಂದು ಹೇಳಿ, ಮಾಡ ಬನ್ನಿ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ ಅಂತ ಹೇಳ್ತಾರೆ. ಬಹುಶಃ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಿ ಸೋಮಶೇಖರ್ ಅವರು ಆ ಶರಣೆಯ ಕರೆಯಂತೆಯೇ ನನ್ನಂಥ ಜಡದೇಹಿಯನ್ನ ಈ ಸಮ್ಮೇಳನದ ಅಧ್ಯಕ್ಷತೆಗೆ ಕರೆದಿದ್ದಾರೆ. ಆದರೆ ನಾನು ಸುಮ್ಮನೆ ಕಾಲ ಕಳೆದವನಲ್ಲ, ಸುಮ್ಮನೆ ಹೊತ್ತು ಕಳೆದವನೂ ಅಲ್ಲ ನಾನು ಎಂದು. ಆದರೆ ಈಗ ವೃದ್ಧಾಪ್ಯದ ಬಂಧನದಲ್ಲಿ ಸಿಕ್ಕಿ ಒಂದು ರೀತಿಯ ಅಸಹಾಯಕತೆಯನ್ನು ಅನುಭವಿಸ್ತಾ ಇದ್ದೇನೆ. ನಾನೀಗ ಹಸಿರಿಲ್ಲದ ಮರ, ಎಣ್ಣೆ ಇಲ್ಲದ ಹಣತೆ, ನೀರಿಲ್ಲದ ಕೆರೆ, ಇಂಧನವಿಲ್ಲದ ವಾಹನ. ಹೊಸದು ಹೊಳೆಯುವುದಿಲ್ಲ,
ಹಳೆಯದು ನೆನಪಾಗುವುದಿಲ್ಲ. ಸಾಲದಕ್ಕೆ ನನ್ನ ಪಂಚೇಂದ್ರಿಯಗಳು ಕೂಡ ಅಯ್ಯ ನಿನಗಾಗಿ 98 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇವೆ, ಇನ್ನು ಸಾಕು ಅಂತ ಹೇಳಿದರೂ ನಾನು ಕೇಳದೇ ಇದ್ದ ಕಾರಣ ಅವೆಲ್ಲ ಗುಪ್ತವಾಗಿ ಸಭೆ ಸೇರಿ ನನಗೆ ವಂಚನೆ ಮಾಡಿಬಿಟ್ಟಿದ್ದಾರೆ. ಇದನ್ನೆಲ್ಲ ನಾನು ಸೋಮಶೇಖರ್ ಮತ್ತು ನಮ್ಮ ಆತ್ಮೀಯ ಡಾಕ್ಟರ್ ನಾಗರಾಜ ಮೂರ್ತಿ ಅವರಿಗೆ ಹೇಳಿದೆ, ಇಂಥ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ನನ್ನನ್ನು ಯಾಕೆ ಕರೀತೀರಿ, ಇಂಥ ಮಹತ್ವದ ಬೃಹತ್ ಸಮ್ಮೇಳನದ ಅಧ್ಯಕ್ಷತೆಗೆ ಬೇಕಾದ ಅರ್ಹತೆ ನನಗಿಲ್ಲ ಅಂತೇಳಿ ಹೇಳಿದೆ. ಆದರೂ ಅವರು ನೀವು ಪರಿಷತ್ ಆರಂಭವಾದಾಗಿನಿಂದ ಅದರ ಸಂಬಂಧ ಇಟ್ಕೊಂಡು ಬಂದಿದ್ದೀರಿ, ನಿಮ್ಮನ್ನು ಗೌರವಿಸಲಿಕ್ಕೆ ನನಗೆ ಇದೊಂದು ಅವಕಾಶ ನೀವು ಒಪ್ಪಿಕೊಳ್ಬೇಕು ಅಂತ ಹೇಳಿ ಅವರ ಅಭಿಮಾನದ ತೆಕ್ಕೆಯಲ್ಲಿ ನನ್ನ ಸಿಕ್ಕಿಸಿ ಒಪ್ಪಿಸಿಬಿಟ್ಟು ಇಲ್ಲಿ 1.5 ವರ್ಷದ ಹಿಂದೆ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಧಾರವಾಡ ಜಿಲ್ಲಾ ಸಣ್ಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ. ಈಗ ಹಿರಿಯ ಸಾಹಿತಿಗಳಿಗೆ ಅಭಿನಂದನಾ ಸಮಾರಂಭ ಜರುಗಲಿದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಇಷ್ಟಿಟ್ಕೊಂಡೇ ಮಾಡಬೇಕಿಲ್ಲ ಅಂದ್ರೆ ತಲೆ ಬರ್ತವೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವಕುಮಾರ ಮಹಾಸ್ವಾಮಿಗಳು, ಸದಸ್ಯರು, ಆಡಳಿತ ಮಂಡಳಿ, ಶ್ರೀ ಮುರುಘರಾಜೇಂದ್ರ ಬರಮಠ ಚಿತ್ರದುರ್ಗ ಪೂಜ್ಯರು ಸಾಹಿತ್ಯ ವಹಿಸಿಕೊಳ್ಬೇಕು ಅಂದ್ಕೊಂಡು ಅವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ವಿಭೂತಿ ಪೂಜ್ಯರು ವೇದಿಕೆಗೆ ವಹಿಸಿ ಸಾಹಿತ್ಯ ವಹಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 14ನೇ ಸಣ್ಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ 100 ವರ್ಷದ ವೀರ ಮುದುಕ ಪೂಜ್ಯರಾಗಿರ್ತಕ್ಕಂಥ ಗುರು ಚನ್ನಬಸಪ್ಪ ಸರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಅಖಿಲ ಭಾರತ ಸಣ್ಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಸಾಹೇಬರು ಕೂಡ ವೇದಿಕೆಗೆ ಆಸೀನರಾಗಬೇಕು ಅಂತ ತಿಳ್ಕೊಂಡು ಅವರು ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪುರಾಣತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಸಂತೋಷ್ ಗಾಡಿ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಎಸ್ ಟಿ ಸುಶಲಮ್ಮ ಅಮ್ಮ ಅವರು ಕೂಡ ವೇದಿಕೆಗೆ ಆಗಮಿಸಲು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ಸಿ ವೀರಣ್ಣ, ಹಿರಿಯ ಸಾಹಿತಿಗಳು, ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್, ಶ್ರೀ ಟಿ ಎಸ್ ನಾಗಾಭರಣ, ಡಾಕ್ಟರ್ ಲತಾ ರಾಜಶೇಖರ್, ಶ್ರೀ ಅಶೋಕ್ ದೊಮ್ಮಲೂರು, ಡಾಕ್ಟರ್ ಎಂ ಪ್ರದೀಪ್ ಕುಮಾರ್ ಹೆಬ್ರಿ, ಡಾಕ್ಟರ್ ವೈ ಕೆ ಮುದ್ದುಕೃಷ್ಣ, ಶ್ರೀ ಆರ್ ರೇಣುಕುಮಾರ್, ಶ್ರೀ ಎಂ ಚಂದ್ರಶೇಖರ್, ಶ್ರೀ ಬಿ ಎಲ್ ಶಿವಕುಮಾರ್ ಸರ್, ಡಾಕ್ಟರ್ ಎನ್ ತಿಮ್ಮಪ್ಪ, ಶ್ರೀ ಎಂ ಶಿವಕುಮಾರ್ ಸರ್, ಪ್ರೊಫೆಸರ್ ಬೈರುಮಂಗಲ ರಾಮೇಗೌಡರು, ಶ್ರೀ ಶ್ಯಾಮಲಿಂಗ್ ಜವಳಗಿ, ಶ್ರೀ ಎಂ ಸದಾಶಿವಪ್ಪ, ಈ ಎಲ್ಲ ಅಭಿನಂದನಾ ವ್ಯಕ್ತಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಮೇಲಯ್ಯ, ಹುಡು ಹತ್ತಿ ಕೊಳೆಯುವುದಕ್ಕಿಂತ ಭೂಮಿಯಲ್ಲಿ ಬೆಳಕು ಮೊಳಕೆ ಒಡೆಯುವುದು ಮೇಲಯ್ಯ, ಇಟ್ಟು ನುಸುಗುಟ್ಟಿ ನಸಿಸುವುದಕ್ಕಿಂತ ತೊಟ್ಟು ತೊಳೆದು ಹರಿಯುವುದು ಮೇಲಯ್ಯ, ಒಂದು ಮಲಗಿ ಬೊಚ್ಚು ಬೆಳೆಸುವುದಕ್ಕಿಂತ ದುಡಿದು ಮಾಡಿ ಬಡಿಯುವುದು ಮೇಲಯ್ಯ, ಓದಿ ಬೋಧಿಸಿ ವಾದಿಸುವುದಕ್ಕಿಂತ ಅರಿತು ಆಚರಿಸಿ ಆದರ್ಶವಾಗುವುದು ಮೇಲಯ್ಯ, ಮಣಿಗಳೆನಿಸಿ ತಡೆಯುವುದಕ್ಕಿಂತ ಜನರ ಮನಗಳ ತನಿಸಿ ಕುಡಿಸುವುದರಲ್ಲಿ ಸದಾ ಸ್ವತಂತ್ರ ವೀರ ಸಿದ್ದೇಶ್ವರ.
ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಎನ್ನೊಡೆಯನ ಬೇಡುವೆ ಎನ್ನೊಡೆಯನ ಬೇಡುವೆ. ಗಣ್ಯರನ್ನು ಮತ್ತು ತಮ್ಮನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಯಳವರಹುಂಡಿ ಸಿದ್ದಪ್ಪ. ಬಸವಾದಿ ಶಿವಶರಣರನ್ನ ಮುನ್ಮನದಲ್ಲಿ ನಡೆಸುತ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು ಪ್ರೇರಕ ಶಕ್ತಿಗಳಾದಂತಹ ಸುತ್ತೂರು ಗುರು ಪರಂಪರೆಯನ್ನು ಗೌರವಿಸಿ ನಮಿಸುತ್ತಾ ಈ ಅವಧಿಯ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರನ್ನು ಸ್ವಾಗತಿಸುವಂತಹ ವಿಶೇಷ ವ್ಯಕ್ತಿತ್ವವೆಂದರೆ ಹರಿಯುವ ನೀರು, ಚಲಿಸುವ ಗಾಳಿ, ಉರಿಯುವ ಬೆಂಕಿ. ವ್ಯಕ್ತಿತ್ವಕ್ಕೆ ಸಂಸ್ಕೃತದಲ್ಲಿ ಪುರುಷಾಕಾರ ಅಂತ ಕರೀತಾರೆ. ವ್ಯಕ್ತಿ ಬಾಹ್ಯಭೂಷಣವಾದರೆ ವ್ಯಕ್ತಿತ್ವ ಅಂತರಂಗದ ಶೋಭೆ. ಈ ಅಂತರಂಗದ ಶೋಭೆಗೆ ಭಾಷಾಂತರದ ಅಭಿನಂದಕರಿಗೆ ಈಗ ಗೌರವ ಸನ್ಮಾನ ಸಮಾರಂಭ ಜರುಗಲಿದೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬಸವಕುಮಾರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು, ನಮ್ಮ ರಾಜ್ಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಸಾಹೇಬರು, ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಸುಭಾಷ್ ಆಡಿ ಸಾಹೇಬರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದುಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಪ್ರಥಮವಾಗಿ ಈ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ವೀರಣ್ಣ. ಕನ್ನಡದ ಮಹತ್ವದ ಚಿಂತಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಸಿ ವೀರಣ್ಣ ಜನಪರ ನಿಲುವಿನ ವಿಮರ್ಶಕರಿಗೆ ಖ್ಯಾತಿ ಗಳಿಸಿರ್ತಕ್ಕಂಥವರು. ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಸಂಪುಟಗಳು, ಮಹಾಭಾರತ ಮಂಥನ, ಪರ್ಯಾಯ ಸಂಸ್ಕೃತಿ, ವಚನ ಸಂಪುಟಗಳಂಥ ಕೃತಿಗಳನ್ನು ಸಲ್ಲಿಸಿದ ಮಹಾನ್ ಲೇಖಕರು. 3 ದಶಕಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಶ್ರೀ ವೀರಣ್ಣ ಬಂಡಾಯ ಸಾಹಿತ್ಯ ಚಳವಳಿಯ ಪ್ರಮುಖ ಭಾಗವಾಗಿದ್ದರು. ದೂರದರ್ಶನದ ಪ್ರಸಾರದ ಸಿರಿಗಂಧ ಸಾಹಿತ್ಯ ಚಿತ್ರಗೀತೆ ಕೃತಿಯ ರಚನಾಕಾರರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದವರು. ಇದೀಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದೆ. ಇವರಿಗೆ ವಂದನೆ, ಅಭಿನಂದನೆ. ಕನ್ನಡ ಚಲನಚಿತ್ರ ಕ್ಷೇತ್ರದ ನಿರ್ದೇಶಕರು, ರಂಗ ನಿರ್ದೇಶಕರು, ನಟರು, ನಿರ್ಮಾಪಕರಾಗಿ ಹೆಸರಾದರು. ಚಿನ್ನಾರಿ ಮುತ್ತ, ಆಕಸ್ಮಿಕ, ಬಂಗಾರದ ಜಿಂಕೆ, ನಾಗಮಂಡಲ ಮುಂತಾದ ಕಲಾತ್ಮಕ ಮತ್ತು ಜನಪ್ರಿಯ ಸಿನಿಮಾಗಳನ್ನು ನಿರ್ದೇಶಿಸಿ ತಮ್ಮ ಛಾಪು ಮೂಡಿಸಿದವರು. ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು. ಇವರು ರಂಗ ನಿರ್ದೇಶಕರಾಗಿ ಪ್ರಸಿದ್ಧರಾಗಿರುವರು. ಸಂಗ್ಯಾಬಳ್ಯ, ಜೋಕುಮಾರ್ ಸ್ವಾಮಿ, ಈಡಿಪಸ್ ಅಂತಹ 36 ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇಂತಹ ಈ ಮಹನೀಯರಿಗೆ ಇದೀಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ಅಭಿನಂದನೆಗಳು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಪ್ರೀತಿಯಿಂದ ಒಂದು ಕೈ ಚಪ್ಪಾಳೆಯನ್ನು ತಟ್ಟಬೇಕು. ನೀವು ಮಾಡಿ ಎತ್ತಿ ತಗೊಂಡು ಎತ್ತರ ಮಾಡೋಕ್ಕಾಗ್ತದೆ. ನೀವು ತಗೊಂಡು ಮಾಡಿಲ್ಲ, ಮಾಡಿದ್ದಾರೆ ಅಂದ್ರೆ ನಾವು ಬಿದ್ದಲ್ಲ. ಶ್ರೀಮತಿ ಡಾಕ್ಟರ್ ಲತಾ ರಾಜಶೇಖರ್ ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಕವಯಿತ್ರಿಯಾಗಿದ್ದು, ವಿಶೇಷವಾಗಿ ಮಹಾಕಾವ್ಯ ರಚನೆಗೆ ಹೆಸರುವಾಸಿಯಾಗಿದ್ದಾರೆ. ಬುದ್ಧ ಮಹಾದರ್ಶನ, ಮಹಾವೀರ ಮಹಾದರ್ಶನ,
ರಾಮ ಮಹಾದರ್ಶನ, ಯೇಸು ಮಹಾದರ್ಶನ ಮತ್ತು ಬಸವ ಮಹಾದರ್ಶನ ಎಂಬ ಪಂಚ ಮಹಾಕಾವ್ಯಗಳನ್ನು ರಚಿಸಿದ ಕೀರ್ತಿ ಡಾಕ್ಟರ್ ಲತಾ ರಾಜಶೇಖರ್ ಅವರದು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 5 ಮಹಾಕಾವ್ಯಗಳನ್ನು ರಚಿಸಿರುವ ವಿಶ್ವದ ಏಕೈಕ ಕವಿಯತ್ರಿ ಎಂಬ ಹೆಗ್ಗಳಿಕೆಗೆ ಸನ್ಮಾನ್ಯರು ಪಾತ್ರರಾಗಿದ್ದಾರೆ. ಇಂತಹ ಮಹತ್ವದ ಲೇಖಕಿ ಶ್ರೀಮತಿ ಲತಾಶೇಖರ್ ಅವರಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ವಂದನೆ, ಅಭಿನಂದನೆಗಳು. ಸನ್ಮಾನ್ಯ ಶ್ರೀ ಅಶೋಕ್ ದೊಮ್ಮಲೂರು ಅವರು ಕರ್ನಾಟಕದ ಪ್ರಮುಖ ಶಾಸನಗಳು ಮತ್ತು ಹಸ್ತಪ್ರತಿ ಸಂಶೋಧಕರಾಗಿ ಹೆಸರುವಾಸಿಯಾಗಿದ್ದಾರೆ. ಈ ಸಾಹಿತ್ಯ ಸಂಸ್ಥೆಯ ರೂವಾರಿಯೂ ಕೂಡ ಆಗಿದ್ದಾರೆ. ಕನ್ನಡದ ಅಪರೂಪದ ತಾಳಗಿರಿ ಹಸ್ತಪ್ರತಿಗಳನ್ನು ಮತ್ತು ವಚನ ಸಾಹಿತ್ಯವನ್ನು ಡಿಜಿಟಲೀಕರಣಗೊಳಿಸಿ ಸಂರಕ್ಷಿಸುವಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. 3000 ಮಟ್ಟದಲ್ಲಿ 1,00,000ಕ್ಕೂ ಹೆಚ್ಚು ಪುಟಗಳ ತಾಳಗಿರಿ ಹಸ್ತಪ್ರತಿಗಳನ್ನು ಇವರ ಮಾರ್ಗದರ್ಶನದಲ್ಲಿ ಡಿಜಿಟಲೀಕರಣಗೊಳಿಸಲಾಗಿದೆ. ಹಿರಿಯ ಸಂಶೋಧಕರಾದ ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದೆ. ಇವರಿಗೆ ವಂದನೆ, ಅಭಿನಂದನೆಗಳು. ಬರ್ತಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೆಬ್ರಿ. ಸನ್ಮಾನ್ಯ ಶ್ರೀ YK ಮುದ್ದುಕೃಷ್ಣ ಸಾಹೇಬ್. ಸನ್ಮಾನ್ಯ ಡಾಕ್ಟರ್ ಭೈರಮಂಗಲ ರಾಮೇಗೌಡ. ಭೈರಮಂಗಲ ರಾಮೇಗೌಡರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕನ್ನಡ ಸಾಹಿತ್ಯ ಕ್ಷೇತ್ರದ ವಿಶಿಷ್ಟ ಹೆಸರು ಡಾಕ್ಟರ್ ಭೈರಮಂಗಲ ರಾಮೇಗೌಡ ಅವರು. ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಚಿಂತನೆಗಳಲ್ಲಿ ಅಪಾರವಾಗಿ ಪರಿಶ್ರಮಿಸಿದವರು. ಇವರು ರಸಸಿದ್ಧಿ, ರಸಗ್ರಹಣ, ರಸಾನುಭೂತಿಯಂತಹ ವಿಮರ್ಶೆಯ ಕೃತಿಗಳು ಅಲ್ಲದೆ ಅಂಕಣ ಬರಹ, ಕಥಾ ಸಂಕಲನ, ಕಾದಂಬರಿ, ವ್ಯಕ್ತಿಚಿತ್ರ, ಜಾನಪದ ವಿಷಯಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. 20ಕ್ಕೂ ಹೆಚ್ಚು ಸಂಪಾದನೆಯ ಕೃತಿಗಳನ್ನು ಹೊರತಂದಿರುವ ಶ್ರೀ ರಾಮೇಗೌಡರು BMC ಪ್ರತಿಷ್ಠಾನದ ಅಧ್ಯಕ್ಷರು. ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರದ ಇವರ ಸಾಧನೆಯನ್ನು ಗಮನಿಸಿ ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ಅಭಿನಂದನೆಗಳು. ಸನ್ಮಾನ್ಯ ಶ್ರೀ R. ರೇಣುಕುಮಾರ್. ರಾಷ್ಟ್ರದ ರಾಜಧಾನಿಯಲ್ಲಿ ದೆಹಲಿ ಕರ್ನಾಟಕ ಸಂಘವು ಕನ್ನಡಿಗರ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಮಹತ್ವದ ಕಾರ್ಯದಲ್ಲಿ ತೊಡಗಿದೆ. ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಪೂರ್ವ ಸೇವೆ ಸಲ್ಲಿಸಿದ ಶ್ರೀ R. ರೇಣುಕುಮಾರ್ ಅವರು ಇದೀಗ ಕರ್ನಾಟಕ ಸಂಘ ದೆಹಲಿಯ ಅಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಸ್ಥೆಯ ಹಬ್ಬ, ಉತ್ಸವ, ಸಂವಾದಗಳಂತಹ ಕಾರ್ಯಕ್ರಮಗಳ ಮೂಲಕ ಕ್ರಿಯಾಶೀಲರಾಗಿ ಅವರು ಶ್ರೀ ರೇಣುಕುಮಾರ್ ಅವರು ಇವರ ಕನ್ನಡ ಪರ ಉತ್ಸಾಹದ ಮತ್ತು ಸೇವೆಯನ್ನು ಗುರುತಿಸಿ ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತದೆ. ಇವರಿಗೆ ವಂದನೆ, ಅಭಿನಂದನೆ. ದೆಹಲಿಯ ಕರ್ನಾಟಕ ಭವನದ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ರೇಣುಕುಮಾರ್ ದೆಹಲಿಯಲ್ಲಿ ಕನ್ನಡಿಗರ ಏಕೀಕರಣವನ್ನೇ ಮಾಡಿ ಬಹುದೊಡ್ಡ ದಾಖಲೆಯನ್ನೇ ನಿರ್ಮಿಸಿರುವುದು ಅತ್ಯಂತ ಸುಕಾರ್ಯವಾಗಿರ್ತಕ್ಕಂಥ ಕಾರ್ಯವಾಗಿದೆ. ಅವರಿಗೆ ಅಭಿನಂದನೆ. ಚಂದ್ರಶೇಖರ್ ಅವರು ನಾಡಿನ ಹಿರಿಯ ಸಾಂಸ್ಕೃತಿಕ ಸಂಘಟಕರಲ್ಲಿ ಒಬ್ಬರಾದ ಮೈಸೂರಿನ ಶ್ರೀ M. ಚಂದ್ರಶೇಖರ್ ಅವರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಆಗಿಯೂ ಕ್ರಿಯಾಶೀಲರಾಗಿ ಕೆಲಸ ಮಾಡಿದರು. ಮೈಸೂರಿನಲ್ಲಿ ನಡೆಯುವ ಯಾವುದೇ ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು
ಶ್ರೀ ಚಂದ್ರಶೇಖರ್ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಎಂಬ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸದಾ ಅಸನ್ಮುಖಿಯಾದ ಇವರಿಗೆ ಇದೀಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತದೆ. ಶ್ರೀ ಎಂ ಚಂದ್ರಶೇಖರ್ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಸನ್ಮಾನ್ಯ ಡಾಕ್ಟರ್ ಎಸ್ ತಿಮ್ಮಪ್ಪ ಸರ್ ವೃತ್ತಿಯಿಂದ ವಕೀಲರಾದರೂ ಪ್ರವೃತ್ತಿಯಿಂದ ಸಮಾಜ ಸೇವೆಗೆ ತೊಡಗಿಕೊಂಡಿರ್ತಕ್ಕಂಥವರು. ದಾನ ಪ್ರಕಾಶ್ ಶ್ರೀ ನಾರಾಯಣಪ್ಪ ತಿಮ್ಮಪ್ಪ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟಿನ ಮೂಲಕ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ, ವ್ಯಾಸಂಗಕ್ಕೆ ನೆರವು ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಿದ್ದಾರೆ. ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಮೂಲಕ ವಚನ ಸಾಹಿತ್ಯದ ಸಮ್ಮೇಳನಗಳನ್ನು ಅದ್ದೂರಿಯಾಗಿ ಕೈಗೊಂಡಿರ್ತಕ್ಕಂಥವರು ಶ್ರೀ ಎನ್ ತಿಮ್ಮಪ್ಪ ಅವರು. ತಮ್ಮ ಸಾಹಿತ್ಯ ಪ್ರಸಾರದಲ್ಲಿ ನಿಷ್ಠೆಯಿಂದ ತೊಡಗಿಸಿಕೊಂಡಿರುವ ಡಾಕ್ಟರ್ ಎನ್ ತಿಮ್ಮಪ್ಪ ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ವಂದನೆ, ಅಭಿನಂದನೆ. ಶ್ರೀ ಬಿ ಎಲ್ ಶಿವಕುಮಾರ್ ಅವರು ಶ್ರೀ ಬಿ ಎಲ್ ಶಿವಕುಮಾರ್ ಅವರು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ವೈಕೆರೆ ಗ್ರಾಮದ ಶ್ರೀ ಬಿ ಎಲ್ ಶಿವಕುಮಾರ್ ಅವರು ಪತ್ರಕರ್ತರಾಗಿ, ಶಿಕ್ಷಕರಾಗಿ, ರೈಲ್ವೆಯಲ್ಲಿ ಸಹಾಯಕ ಪರಿಚಾಲಕರಾಗಿ, ಪ್ರಬಂಧಕರಾಗಿ ದುಡಿಯುತ್ತಿರುವವರು. ಶರಣರು ಮತ್ತು ವಚನಗಳ ಕುರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಮಾನಸಕ್ಕೆ ತಲುಪಿಸುತ್ತಿರುವವರು. ಮಕ್ಕಳ ಜ್ಞಾನ ವೃದ್ಧಿಗೆ ಪ್ರಬಂಧ, ರಸಪ್ರಶ್ನೆ ಹಾಗೂ ಇನ್ನಿತರ ಹಲವು ಕಾರ್ಯಕ್ರಮಗಳ ಸಂಯೋಜಿಸಿ ನಡೆಸಿದವರು. ಇಂತಹ ಸಾಧಕರಾದ ಇವರಿಗೆ ಇದೀಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ಅಭಿನಂದನೆಗಳು. ಶ್ಯಾಮಲಿಂಗ ಜಾವಳಿಗೆ ಸರ್. ಶ್ರೀ ಶ್ಯಾಮಲಿಂಗ ಜಾವಳಿಗೆ ಅವರು ಮುದ್ರಣ, ಕಂಪ್ಯೂಟರ್ ಕ್ಷೇತ್ರಗಳ ಮೂಲಕ ಅಡಿಯಿಟ್ಟು ಲೇಖಕರಾಗಿ, ಪತ್ರಿಕಾ ಸಂಪಾದಕರಾಗಿ, ಪ್ರಕಾಶಕರಾಗಿ, ಸಂಘಟಕರಾಗಿ, ಸಮಾಜ ಸೇವಕರಾಗಿ ದುಡಿಯುವ ಮನಸ್ಸನ್ನುಳ್ಳವರಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಮೂಲಕ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳ ಪ್ರಸಾರ ಹಾಗೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡವರಾಗಿದ್ದಾರೆ. ಇತ್ತೀಚೆಗೆ ಬಸವಯುಗ ವೈಭವ ಎಂಬ ಬೃಹತ್ ಕೃತಿಯನ್ನು ರಚಿಸಿರುವ ಇವರು ಶರಣರ ಕುರಿತು ಹಲವಾರು ಕೃತಿಗಳನ್ನು ರಚಿಸಿದ ಲೇಖಕರಾಗಿದ್ದಾರೆ. ಇಂತಹ ಶ್ರೀ ಶ್ಯಾಮಲಿಂಗ ಜವಳಿಗೆ ಅವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತದೆ. ಇವರಿಗೆ ವಂದನೆ, ಅಭಿನಂದನೆಗಳು. ತಮ್ಮ ಜೋರಾದ ಕರ್ತವ್ಯಗಳ ಮೂಲಕ ಅಭಿನಂದನೆ ಸೂಚಿಸಬೇಕೆಂದು ಶರಣ ಬಂಧುಗಳಲ್ಲಿ ಪ್ರಾರ್ಥನೆ. ಮುಂದಿನ ಸನ್ಮಾನಿತರು ಎಂ ಶಿವಕುಮಾರ್ ಅವರು. ಶ್ರೀ ಎಂ ಶಿವಕುಮಾರ್ ಅವರು ಮಂಡ್ಯದಲ್ಲಿನ ಸಾಹಿತ್ಯಿಕ ಚಟುವಟಿಕೆಗಳ ಸಂಘಟನೆಯಲ್ಲಿ ವಿಶೇಷ ಪಾತ್ರ ವಹಿಸುತ್ತಾ ಬಂದಿರುವ ಶ್ರೀ ಎಂ ಶಿವಕುಮಾರ್ ಅವರು ಮೂಲತಃ ಪತ್ರಕರ್ತರು. ಮಂಡ್ಯದಲ್ಲಿ ತ್ರಿವಿಧ ದಾಸೋಹಿಗಳಾದ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳವರ ಉದ್ಯಾನವನವನ್ನು ನಿರ್ಮಿಸಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ನಿರ್ಮಿಸಲು ಕಾರಣರಾದವರು. ಮಂಡ್ಯದಲ್ಲಿ ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರಗಳ ಸೇವೆಯಲ್ಲಿ ಸದಾ ನಿರತರಾಗಿದ್ದಾರೆ. ಇವರಿಗೆ ಇದೀಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದೆ. ಇವರಿಗೆ ಅಭಿನಂದನೆಗಳು. ಅಭಿನಂದನೆಗೆ ಒಳಗಾದ ಸಾಧಕರಿಗೆ, ಸಾಧಕರನ್ನು ಗೌರವಿಸಿದ ಪೂಜರಿಗೆ, ಹಿರಿಯರಿಗೆ ವಂದನೆಗಳು. ಬಂಧುಗಳೇ, ಅಭಿನಂದಿತರ ಪರವಾಗಿ ನಾಡಿನ ಹೆಸರಾಂತ ಸಾಹಿತಿ, ವಿಮರ್ಶಕ, ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿ ವೀರಣ್ಣ ಸರ್ ಒಂದೆರಡು ನುಡಿಗಳನ್ನು ಹೇಳಬೇಕು ಅಂತ ಇಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಡಾಕ್ಟರ್ ಸಿ ವೀರಣ್ಣ ಸರ್. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಬಂಧುಗಳು, ಈ ದಿನ ಶರಣ ಸಾಹಿತ್ಯ ಪರಿಷತ್ತು ನಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ
ನಮ್ಮನ್ನು ಸನ್ಮಾನಿಸಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತು ಮತ್ತು ಅದರ ಪದಾಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಹೇಳಬಹುದಾದ ಒಂದು ಮಾತು ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಇದು ಶರಣ ಸಾಹಿತ್ಯ ಪರಿಷತ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣವರಿಟ್ಟ ಹೆಸರಿದು ಶರಣ ಅನ್ನುವಂಥದ್ದು. ನನಗೆ ಹೋದ್ವಾರ ತಾನೇ ನಾನು ಅಮೇರಿಕಾದಿಂದ ಬಂದೆ. ಅಮೇರಿಕಾದಲ್ಲಿ ಒಂದು ಘಟನೆ ನಡೆಯಿತು. ಏನು ಅಂತ ಹೇಳಿದರೆ, ಒಂದು ಪಟ್ಟಣದಲ್ಲಿ ಕ್ಯಾಥೋಲಿಕರೆಲ್ಲ ಸೇರಿ ಪ್ರಾಟೆಸ್ಟೆಂಟರ ಚರ್ಚನ್ನು ಸುಟ್ಟು ಇಬ್ಬರು ಕ್ರಿಶ್ಚಿಯನ್ರೇ. ಇದು ನನಗೆ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ತಟ್ಟಿತು. ಏನಾಗ್ತಾ ಇದೆ, ಇಬ್ಬರು ಇಲ್ಲ ವೀರಶೈವರು ಲಿಂಗಾಯತರ ಮಠ ಸುಡಬಹುದು. ಈ ಥರ ಎರಡು ಬೇರೆ ಪ್ಯಾರಲಲ್ ಲೈನ್ಗಳಾಗಿ ಹೋಗುವಂಥ ಸಂಭವ ಇದೆ. ಇದನ್ನು ಸಂಪೂರ್ಣವಾಗಿ ತೊಳೆಯೋದಕ್ಕೆ ಏನಾದರೂ ಸಾಧ್ಯ ಆಗೋದಾದರೆ, ಇದು ಒಂದೇ ಜನಾಂಗ ಅಂತ ಹೇಳೋಕ್ಕಾಗೋದಾದರೆ ಯಾಕೆ ಆಗಬಾರದು? ಆಗ ನನಗನ್ನಿಸಿದ್ದೆ, ಯೋಚನೆ ಮಾಡಿ, ಮಠಾಧೀಶರು, ವಿದ್ವಾಂಸರು ಎಲ್ಲರೂ ಇದನ್ನು ಯೋಚನೆ ಮಾಡಿ, ಏನು ಅಂತ ಹೇಳಿದರೆ, ವೀರಶೈವ ಲಿಂಗಾಯತ ಎರಡೂ ಬಿಡಿ, ಬಸವಣ್ಣನವರು ಹೇಳಿದಂಥ ಶರಣ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಶರಣ ಸಾಹಿತ್ಯ ಪರಿಷತ್ತಿನ ಹುಟ್ಟುಹಾಕಿದವರ ಮನಸ್ಸಿನಲ್ಲಿ ಈ ಜಗಳ ಇದೆ. ಅದಕ್ಕೆ ಅವರೇನು ಮಾಡಿದ್ರು, ವೀರಶೈವನು ಬೇಡ, ಲಿಂಗಾಯತನೂ ಬೇಡ, ಶರಣ ಸಾಹಿತ್ಯ ಪರಿಷತ್ತು ಅಂತ ಕಟ್ಟೋಣ ಅಂತ ಕಟ್ಟಿದರು. ಈ ಕೆಲಸ ಇವತ್ತೆಲ್ಲ ನಾಳೆ ನಡೆಯದೆ ಹೋದರೆ ಪ್ರಾಟೆಸ್ಟೆಂಟು, ಕ್ಯಾಥೋಲಿಕ್ಕು, ಶಿಯಾ, ಸುನ್ನಿ ಹೀಗೆ ದೇಶ ಹೊಡೆದು ಹೋಗ್ತದೆ. ವೀರಶೈವರೋ ಲಿಂಗಾಯತರೋ ಬೆಳೆಯೋದಕ್ಕೆ ಬದಲಾಗಿ ಪರಸ್ಪರ ಸ್ವಯೂಥ ಕಲಹದಲ್ಲಿ ಸರ್ವನಾಶ ಆಗುತ್ತೆ. ದಯಮಾಡಿ ಇದನ್ನು ಚಿಂತಕರು, ಮಠಾಧಿಪತಿಗಳು ಎಲ್ಲರೂ ಯೋಚನೆ ಮಾಡಬೇಕು. ನಾನು ಇದನ್ನು ಖಂಡಿತವಾಗಿ ಯಾವುದೇ ರೀತಿಯಾದಂಥ ಟೀಕೆಗೋ ಬೈಯೋಕ್ಕೋ ಬಳಸ್ತಾ ಇಲ್ಲ. ಬಹಳ ತೀವ್ರವಾಗಿ ಇಂಥದ್ದೊಂದು ಸ್ಪಂದನೆ ಯಾಕೆ ಆಗಬಾರದು ಅನ್ನೋದನ್ನು ತಮ್ಮ ಮನಸ್ಸಿಗೆ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಅಭಿನಂದಿತರ ಪದ ನುಡಿಗಳಾಡಿದ ಡಾಕ್ಟರ್ ಸಿ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಗೌರವಾನ್ವಿತ ನ್ಯಾಯಮೂರ್ತಿಗಳು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸುಭಾಷ್ ಅಡಿ ಸರ್ ಅವರಿಂದ 4 ಮಾತು. ನಮ್ಮಲ್ಲೊಂದು ಮಾತಿದೆ, ಪೊಲೀಸರ ಸಂಶಯ, ಮ್ಯಾಜಿಸ್ಟ್ರೇಟರ ಮರ್ಜಿ, ವಕೀಲರ ಪಗಾರವನ್ನು ಕೇಳಬಾರದು. ಹಾಗೆಯೇ ನ್ಯಾಯಮೂರ್ತಿಗಳಿಗೆ ಅವಧಿಯನ್ನು ನೀಡುವ ಅಧಿಕಾರ ನಮಗಿಲ್ಲ. ಪೂಜ್ಯರು ತಮ್ಮ ಮಾತುಗಳನ್ನು ಆರಂಭಿಸಬೇಕೆಂದು ಅವರನ್ನು ವಿನಂತಿಸಿಕೊಳ್ತೇನೆ. ಎಲ್ಲರಲ್ಲಿ ಶರಣಾರ್ಥಿ. ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಇವತ್ತಿನ ಹಿರಿಯ ಸಾಹಿತ್ಯರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವಕುಮಾರ ಸ್ವಾಮೀಜಿಯವರೇ, ಡಾಕ್ಟರ್ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ವಿಭೂತಿ ಮಠ ಅವರೇ, ಪದ್ಮಶ್ರೀ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರೇ, ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಮತ್ತು ಈಗ ಈ ಸಾಹಿತ್ಯ ಅಭಿನಂದನೆಗೆ ಪಾತ್ರವಾದಂಥ ಎಲ್ಲ ಸಾಹಿತಿಗಳೇ ಮತ್ತು ಎಲ್ಲ ಶರಣರೇ, ವೇದಿಕೆ ಮುಂಭಾಗದಲ್ಲಿ ನಡೆದಂಥ ಶರಣೆಯರೇ,
ಶರಣ ಸಾಹಿತ್ಯ ಒಂದು ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆಯಿಂದ ನಡೀತಾ ಇದೆ, ನಾಳೆನೂ ನಡೀತಾ ಇದೆ. ಅದು ಬಹುಶಃ ಇಂಥ ಒಂದು ದೊಡ್ಡ ಸಮ್ಮೇಳನ ಆಗಲಿ, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಡಾಕ್ಟರ್ ಸಿ ಸೋಮಶೇಖರ್ ಅಂತ ಒಬ್ಬರು ಮುಂದಾಗಿದ್ರೆ ಇಂಥ ಒಂದು ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ಈ ಸಾಹಿತ್ಯದ ಬಗ್ಗೆ ಅಗಾಧವಾದ ಅಧ್ಯಯನ ಮಾಡಿದಂಥ ಒಬ್ಬ ವ್ಯಕ್ತಿ. ವಚನ ಸಾಹಿತ್ಯ ಅಂತಂದರೆ ಅವರು ಬರೆದಂಥ ವಚನಗಳು 4-5 ವಚನಗಳು ನಾವು ಓದಿದ್ದೀವಿ, ಅದರ ವಿಮರ್ಶೆ ಮಾಡಿದ್ದಾರೆ, ಅದರ ಮಹತ್ವ ತಿಳಿಸಿದ್ದಾರೆ. ಇಲ್ಲಿ ಹಿರಿಯ ಸಾಹಿತ್ಯರಾದಂಥ ನಮ್ಮ ನಾಡೋಜಿ ಚನ್ನಬಸಪ್ಪವರು ಅದರ ಬಗ್ಗೆ ಸಾಕಷ್ಟು ಸಲ ವಿಮರ್ಶೆ ಮಾಡಿದ್ದಾರೆ, ನಮ್ಮ ಸಾಹಿತ್ಯಗಳನ್ನು ವಿಮರ್ಶೆ ಮಾಡಿದ್ದಾರೆ. ಈಗಾಗಲೇ ಮಾತಾಡಿದಂಥ ಡಾಕ್ಟರ್ ಅವರು ವೀರಶೈವ ಲಿಂಗಾಯತ ನಮ್ಮಲ್ಲಿ ಮತಭೇದ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ಈ ಸೂಕ್ಷ್ಮವಾಗಿ ಹೇಳಿದರು. ನಾವು ಸ್ವಲ್ಪ ಹಿಂದುಗಡೆ ಹೋಗಿ 12ನೇ ಶತಮಾನದಲ್ಲಿ ಇವತ್ತೇನು ನಾವು ಸಂವಿಧಾನ ಅಂತ ಹೇಳ್ತೀವಿ, ಸಂವಿಧಾನ ಪರಿಕಲ್ಪನೆ ಏನು ಇವತ್ತು ಎಲ್ಲ ದೇಶದಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಮಾತಾಡ್ತಾರೆ. ಈ ಸಂವಿಧಾನ ಪರಿಕಲ್ಪನೆ 12ನೇ ಶತಮಾನದಲ್ಲಿ ಪರಿಕಲ್ಪನೆ ಅಲ್ಲ, ಅದನ್ನ ರೂಢಿ ಈ ಜಾತಿ ರಹಿತವಾದಂಥ ಒಂದು ಸಮಾಜ ಕೊಟ್ಟಿದ್ದರು ಬಸವಣ್ಣವರು. ಅಂಥ ಒಂದು ಪರಿಕಲ್ಪನೆ ಅವತ್ತನೇ ಇಟ್ಕೊಂಡಂಥವ್ರು. ಅಂಥ ಒಂದು ಸಮಾಜದಲ್ಲಿ ನಾವು ಇವತ್ತು ಜಾತಿ ಭೇದ ಹೊಂದಿದವರು ಇರಬೇಕು. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಮೇಲೆ ಇದ್ದಂಥ ಎಲ್ಲ ಸಾಹಿತಿಗಳಿಗೆ ಮತ್ತು ನಮ್ಮ ಗುರು ಸ್ವಾಮೀಜಿಯವರಿಗೆ ವಂದನೆಗಳನ್ನು ನಡೆಸಿ 2 ಮಾತುಗಳನ್ನು ತಿಳಿಸಿದ್ದಾರೆ. ಶರಣರ ಬದುಕನ್ನು ಎಲ್ಲರಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಚಿತ್ರದುರ್ಗದ ಬೃಹನ್ ಮಠಕ್ಕೆ ಹೊಸ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಸರಳ ಜೀವದ ಸಾಧಕ ಶರಣರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಕುಮಾರ್ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಎಲ್ರಿಗೂ ಶರಣಾರ್ಥಿಗಳು. ಹೇಳ್ಬೋದಾ? ಶರಣಾರ್ಥಿ, ಶರಣಾರ್ಥಿ, ಶರಣಾರ್ಥಿ. ನಾ ಹೇಳ್ದಂಗೆ ಹೇಳ್ತಿದ್ದೀರಾ, ನಾನು ಮಾಡ್ದಂಗೆ ಮಾಡ್ತಿಲ್ಲ. ಶರಣಾರ್ಥಿ, ಶರಣಾರ್ಥಿ. ಈ ಶಬ್ದಕ್ಕೊಂದು ಇತಿಹಾಸ ಇದೆ. ಅಲ್ಲಿಂದನೇ ಈ ಚಳುವಳಿ ಬಾಗಿದ ತಲೆಯ ಮುಗಿದ ಕೈಯಿಂದನೇ ಗಟ್ಟಿಗೊಂಡಿದ್ದು. ಯಾವುದೇ ಒಂದು ಸಿದ್ಧಾಂತ, ಒಂದು ಚಳುವಳಿ, ಒಂದು ತತ್ವ ಕೇವಲ ಪ್ರಚಾರದ ಭಾಗವಾಗಿ ವಿಜೃಂಭಿಸಿದರೆ ಅದು ಪತನದ ಹಾದಿ ಕಾಣ್ತದೆ. ಒಂದು ಸಿದ್ಧಾಂತ ಆಚರಣೆಯ ಭಾಗವಾಗಿ ಎಲ್ಲಿ ತನಕ ಹೊರಹೊಮ್ಮೋದಿಲ್ಲೋ ಅಲ್ಲಿ ತನಕ ಆಚರಣೆಗೆ ಬರದ ಆದರ್ಶಗಳನ್ನು ಬೌದ್ಧಿಕ ಮಟ್ಟದಲ್ಲಿ ಉಪದೇಶ ಮಾಡೋದು ಒಂದು ವ್ಯರ್ಥ ಶ್ರಮವಾಗಿ ಪರಿಗಣಿಸಲ್ಪಡ್ತದೆ. ಸಿ ವೀರಣ್ಣ ಅವರಿಗೆ ಅವರ ಮಾತಿಗೆ ಪೂರಕವಾಗಿ ನಾನು ಹೇಳೋ ಮಾತು ಅಂತಂದರೆ, ಶಾಬ್ದಿಕ ಗೊಂದಲದಿಂದ ಇಡೀ ಸಮಾಜ ಒಡೆದೋಗಿದೆ. ಯಾವ ತತ್ವಗಳು ನಮ್ಮ ಬದುಕಿನಲ್ಲಿ ಮುಖಾಮುಖಿಗೊಳ್ಳಬೇಕೋ ಆ ಎಲ್ಲ ತತ್ವಗಳು ನಮ್ಮ ಬದುಕಿನ ನಾಲಿಗೆಯ ಮೇಲೆ ಕೇವಲ ಮುಖವಾಣಿಗಳಾಗಿ ಪ್ರತಿಬಿಂಬಿಸ್ತಾ ಇದ್ದಾವೆ. ಕಳೆದ ಸಲ 13ನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮ್ಮ ಕಳೆದ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ ಅವರ ಒಂದು ಉಪನ್ಯಾಸವನ್ನು ಏರ್ಪಡಿಸಿದರು.
ಅವರ ಸುದೀರ್ಘವಾದಂಥ ಮಾತುಗಳು, ಒಂದು ಮಾತನ್ನು ಅವತ್ತು ಅದೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು. ಯಾವ ಸಿದ್ಧಾಂತ, ಯಾವ ತತ್ವ, ಯಾವ ವಚನ ಚಳುವಳಿ ಗ್ಲೋಬಲ್ ಆಗಿ ಇರಬೇಕಾಗಿತ್ತೋ ಅದು ಇವತ್ತು ಲೋಕಲ್ ಆಗಿದೆ. ಯಾವ್ಯಾವ ಲೋಕಲಲ್ಲಿ ಇರಬೇಕಾಗಿತ್ತೋ ಅವೆಲ್ಲ ಗ್ಲೋಬಲ್ ಆಗಿಬಿಟ್ಟಿದ್ದಾವೆ ಅಂತ. ಅದಕ್ಕೆ ಕಾರಣ ಯಾರು ಅಂತಂದರೆ ನಾವುಗಳೇ. ಚಳುವಳಿಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಾರ್ದಂಥ ಪರಿಸ್ಥಿತಿಗೆ ನಮ್ಮ ಬದುಕು ಹೋಗಿರೋದು ಮಹಾ ಅಪರಾಧ. ಶರಣ ಅನ್ನುವಂಥ ಅಭಿಧಾನಕ್ಕೆ ಅರ್ಥ ತುಂಬೋದು ಅಷ್ಟು ಸುಲಭ ಅಲ್ಲ. ಅವನು ನಿರಹಂಕಾರಿಯಾಗಿರಬೇಕು, ಅವನು ವಿನಯವಂತನಾಗಿರಬೇಕು, ಅವನು ಸದುವಿನಯದಿಂದ ಕೂಡಿರಬೇಕು. ವಚನಗಳನ್ನು ನಾವೆಲ್ಲರೂ ಕೂಡ ಹಾಡ್ತೇವೆ, ಕೇಳ್ತೇವೆ, ಮಾತನಾಡ್ತೇವೆ. ಪ್ರಚಾರಕರು ದೊಡ್ಡರಾದರು, ಅನುಷ್ಠಾನಕರು ಭಾಳ ಗೌಣ ಆದರು. ಬೆಳಗ್ಗೆಯಿಂದ ಇವತ್ತು ನಡೆದಂಥ 4-5 ಗೋಷ್ಠಿಗಳಲ್ಲಿ ಎಲ್ಲರೂ ಕೂಡ ಫಾಗು ಅಳುಕಟ್ಟಿಯವರನ್ನು ನೆನೆಸ್ಕೊಂಡ್ವಿ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನೆಸಲಿಕ್ಕೆ ಇಚ್ಛೆ ಪಡ್ತೇನೆ. ಚನ್ವೀರ್ ಕಣಿಯವರು ಒಂದು ಮಾತನ್ನು ಹೇಳ್ತಾರೆ. ಫಾಗು ಅಳುಕಟ್ಟಿಯವರು ದೊಡ್ಡವರಾಗಿದ್ದು ವಚನ ತತ್ವಗಳ ವಚನಗಳನ್ನು ಪರಿಷ್ಕರಣೆ ಮಾಡಿ ಅದನ್ನು ಮುದ್ರಣ ಮಾಡಿದ್ದಕ್ಕೆ ಅಷ್ಟೇ ದೊಡ್ಡರಾಗಲಿಲ್ಲ, ವಚನಗಳಂತೆ ಬದುಕಿದ್ದಕ್ಕೆ ಅವರು ದೊಡ್ಡರಾಗಿದ್ದರು. ವಿಜಯಪುರದ ಕಾರ್ಪೊರೇಷನ್ನ ಅಧಿಕಾರಿಗಳು ಫಾಗು ಅಳುಕಟ್ಟಿಯವರ ಹೆಸರನ್ನು ಒಂದು ನಗರಕ್ಕೆ, ಒಂದು ಬೀದಿಗೆ ಇಡಬೇಕು. ಅವರು ಯಾವ ಮನೆಯಲ್ಲಿ ಇದ್ದರು, ಯಾವ ಬೀದಿಯಲ್ಲಿ ಇದ್ದರು ಅಂತ ಹುಡುಕಾಡೋಕ್ಕೆ ಶುರು ಮಾಡ್ತಾರೆ. ಅವರಿಗೆ ಕೊನೆಗೆ ಸಿಕ್ಕಿದ್ದು ಉತ್ತರ, ಭಾಳಷ್ಟು ಬೀದಿಗಳಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಸತ್ಯ ಏನಂತಂದರೆ, ಆ ವಿಜಯಪುರದಲ್ಲಿ ಅತಿ ಹೆಚ್ಚು ಬಾಡಿಗೆ ಕಡಿಮೆ ಇರೋ ಮನೆ ಯಾವುದಿರುತ್ತೋ ಅದನ್ನು ಹುಡುಕೊಂಡು ಹೋಗಿ ಅವ್ರು ಬಾಡಿಗೆ ಮನೆ ಮಾಡ್ತಾ ಇದ್ರಂತೆ. ಅಂದರೆ ತತ್ವಕ್ಕೋಸ್ಕರ ತ್ಯಾಗ ಮಾಡಿದಂಥವ್ರ ಬದುಕು ಯಾವ ಸ್ವರೂಪ ಇತ್ತು, ಇವತ್ತು ತತ್ವ ಹೇಳ್ಕೊಂಡು ಬದುಕ್ತಿರುವಂಥವ್ರ ಬದುಕು ಯಾವ ಸ್ವರೂಪ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮೆಲ್ಲರಿಗೂ ಕೂಡ ಉತ್ತರ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇ ಅಂಶ ಅಂತಂದರೆ, ನಮ್ಮದು ನುಡಿ ಪ್ರಧಾನ ಅಲ್ಲ. ಸುತ್ತೂರು ಸ್ವಾಮೀಜಿಯವರು ಬೆಳಗ್ಗೆ ತುಂಬ ಅರ್ಥವಾದಂಥ ಮಾತುಗಳನ್ನು ಹೇಳಿದರು. ನಮ್ಮದು ನಡೆ ನುಡಿ ಪ್ರಧಾನವಾದಂಥದ್ದು. ಫಸ್ಟು ನಡೆ, ಆಮೇಲೆ ನೀನು ನುಡಿ. ಒಂದು ಜವೆ ಕೊರತೆಯಾದರೆ ಎನ್ನ ನತ್ತಿ ನೀನು ಎದ್ದು ಹೋಗು ಅನ್ನುವಂಥ ಒಂದು ದೊಡ್ಡ ತತ್ವ. ಇಡೀ ನೀವು ಶರಣ ಚಳುವಳಿಯನ್ನು, ಬಸವ ತತ್ವದ ಚಳುವಳಿಯನ್ನು ನೀವು ನೋಡ್ಕೊಂಡ್ಬಂದ್ರಿ. ಇಡೀ ವಚನ ಸಾಹಿತ್ಯ ಬೇರೆ ಏನು ಹೇಳಿಲ್ಲ, ಆತ್ಮಾವಲೋಕನದ ಪ್ರಕ್ರಿಯೆಯನ್ನೇ ಹೇಳಿರೋದು ಬಿಟ್ಟರೆ ಬೇರೆ ಏನೋ ಕೂಡ ಈ ಜಗತ್ತಿನಲ್ಲಿ ಕಾಣಲಾರದಂಥ ಯಾವುದೋ ಒಂದು ಸತ್ಯ ಇದೆ, ಅದನ್ನು ಹುಡುಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ನಮ್ಮ ಬದುಕಿನ ನಡೆನುಡಿಗಳಲ್ಲಿ ತತ್ವಗಳನ್ನು ಹೇಳಿದಂಥವ್ರು. ಇವತ್ತು ಮತ್ತೊಮ್ಮೆ ಏನಾದರೂ ಈ ಒಂದು ಬಸವ ತತ್ವದ ಅನುಷ್ಠಾನ ಅಥವಾ ಈ ಎಲ್ಲ ಅನೇಕ ನಮ್ಮಲ್ಲೇನೋ ದ್ವಂದ್ವಗಳಿದ್ದಾವೆ, ಅವಕ್ಕೆಲ್ಲ ಒಂದು ಮುಕ್ತಿ ಸಿಗಬೇಕಂತಂದರೆ ನಾವು ಮೊದಲು ಎಲ್ಲ ಲಿಂಗಾಯತರು ಅಂತ ಅನ್ನಿಸ್ಕೊಂಡವರೆಲ್ಲ ನಮ್ಮ ಕೊರಳಲ್ಲಿ ಲಿಂಗ ಇರಬೇಕು, ನಮ್ಮ ಹಣೆಯಲ್ಲಿ ವಿಭೂತಿ ಇರಬೇಕು, ನಮ್ಮ ಬಾಯಲ್ಲಿ ಶರಣಾರ್ಥಿ ಅಂತ ಇರಬೇಕು. ಅದಿದ್ದಾಗಲೇ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಲಿಂಗ ಅಂದರೆ ಸತ್ಯ. ನನ್ನ ನಡೆ, ನನ್ನ ನುಡಿ, ನನ್ನ ಅನುಷ್ಠಾನ ಎಲ್ಲವೂ ಲಿಂಗವಾಗಬೇಕು ಅಂದರೆ ಸತ್ಯವಾಗಬೇಕು ಅಂತ. ಕಣ್ಣಿಗೆ ಶಿವಲಿಂಗ ಅಂತ ಯಾಕೆ ಕರೆದ್ರು, ನಾಲಿಗೆಗೆ ಗುರುಲಿಂಗ ಅಂತ ಯಾಕೆ ಕರೆದ್ರು, ಕಿವಿಗೆ ಪ್ರಸಾದ ಲಿಂಗ ಅಂತ ಯಾಕೆ ಕರೆದ್ರು? ನೀನು ತೆಗೆದುಕೊಳ್ಳೋದೆಲ್ಲ ಪ್ರಸನ್ನವಾಗಿದ್ದರೆ ಅದೇ ಪ್ರಸಾದ ಲಿಂಗ, ನೀನು ನೋಡುವಂಥ ನೋಟ ಶುದ್ಧವಾಗಿದ್ದರೆ ಅದೇ ಶಿವಲಿಂಗ, ನೀನು ಮಾತನಾಡುವಂಥ ಮಾತು ಶುದ್ಧವಾಗಿದ್ದರೆ ಅದು ಗುರುಲಿಂಗ. ಈ ಎಲ್ಲ ತಾತ್ವಿಕ ಚಿಂತನೆಗಳನ್ನು, ಅದೇ ಅಷ್ಟಾವರಣ, ಅದೇ ಪಂಚಾಚಾರ, ಅದೇ ಶಿರಸ್ಥಲ, ಇದೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಮರ್ಶೆ ಬೇಡ, ಅನುಷ್ಠಾನ ಬೇಕು, ಪ್ರಚಾರ ಬೇಡ, ನಮಗೆ ತತ್ವದಂತೆ ಬದುಕೋದು ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಖಿಲ ಭಾರತ 14ನೇ ಶರಣ ಸಾಹಿತ್ಯ ಸಮ್ಮೇಳನ, ಒಬ್ಬ ಪಾದರಸದ ಒಬ್ಬ ವ್ಯಕ್ತಿ ಈ ಶರಣ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅಖಿಲ ಭಾರತದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಅವರು ಮುಂದೊಂದು ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕು. ಆವಾಗ ಏನಾಗುತ್ತಂದರೆ, ಕನ್ನಡ ಸಾಹಿತ್ಯಕ್ಕೆ ಮೆರುಗಿರೋದೇ ಶರಣ ಸಾಹಿತ್ಯದಿಂದನೇ. ಡಾಕ್ಟರ್ ಶಿವರಾಮ್ ಕಾರಂತರವರು ಕೇಳ್ತಾರಲ್ಲ, ಇಡೀ ವಿಶ್ವ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಇದ್ದರೆ ಕನ್ನಡ ಸಾಹಿತ್ಯದಿಂದ
ಅದು ವಚನ ಸಾಹಿತ್ಯ. ಅಂತ ವಚನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದ ಮುಖಾಂತರವಾಗಿ ಮೇಲ್ಸ್ತರಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮಾಡಲಿ. ನನಗೆ ಬಹಳ ಸಂತೋಷ. ಅಂದರೆ ಬರಬೇಕಾದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಸಿಗ್ತಾರೆ, ಬಿಜಾಪುರದಲ್ಲಿ ಸಿಗ್ತಾರೆ, ಬಾಗಲಕೋಟೆಯಲ್ಲಿ ಸಿಗ್ತಾರೆ, ಚಿತ್ರದುರ್ಗದಲ್ಲಿ ಸಿಗ್ತಾರೆ, ಹಾಸನದಲ್ಲಿ ಸಿಗ್ತಾರೆ, ಮಂಡ್ಯ, ಇಡೀ ಎಲ್ಲರೂ ಯಾರು ಶರಣ ತತ್ವವನ್ನು ಅನುಷ್ಠಾನ ಮಾಡುವಂಥ ಎಲ್ಲ ಲಿಂಗಮುಖಗಳೇ ನನಗೆ ಕಾಣ್ತಾ ಇದ್ದಾವೆ. ಹಾಗಾಗಿ ತುಂಬಾ ಖುಷಿ ಆಯಿತು. ಅದು ಬೆಂಗಳೂರು ಅಂತ ನಗರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ 14ನೇದು ತುಂಬ ಅರ್ಥಪೂರ್ಣವಾಗಿ ಜರುಗಲಿಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ದಿಗ್ಗಜರು ಸಾಮಾನ್ಯ ಸೋಮಶೇಖರ್ ಒಳ್ಳೊಳ್ಳೆ ಆಯ್ಕೆ ಮಾಡಿದ್ದಾರೆ. ಯಾವಾಗಲೂ ಸುಶೀಲಮ್ಮನವರು ಸುಮ್ಮನೆನಾ, ನಮ್ಮ ನಾಗಾಭರಣವರು ಸುಮ್ಮನೆನಾ, ನಮ್ಮ ನ್ಯಾಯಮೂರ್ತಿಗಳು ಸುಮ್ಮನೆನಾ, ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ಇವತ್ತಿಗೆ ಒಂದು ಏನಂತಾರಲ್ಲ, ಇಡೀ ವೇದಿಕೆಗೆ ಒಂದು ಪರಿಪೂರ್ಣತೆಯನ್ನು ತಂದುಕೊಡುವಂಥ ಕೆಲಸ ನಡೆದಿದೆ. ನಿಮಗೆಲ್ಲರಿಗೂ ಬಸವಾದಿ ಪ್ರಮುಖರ ಅನುಗ್ರಹ ಸದಾ ಇರಲಿ ಅಂತ ಭಾವಿಸ್ಕೋತಾ ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಮಠಕ್ಕೆ ತಾವು ಆಗಮಿಸಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕು, ಶ್ರೀಮಠವನ್ನು ಸದಾ ನೀವು ನೆನೆಸ್ಕೊಳ್ತಾ ಮಾಡಬೇಕು. ಏಕೆಂದರೆ ಇವತ್ತು ಶರಣ ಸಾಹಿತ್ಯ ಸಮ್ಮೇಳನ ಕಳೆದ ಬಾರಿ 13ನೇ ನಡೆದಿತ್ತು. ಅವಾಗೆಲ್ಲರೂ ಕೂಡ ಇನ್ನಷ್ಟು ಬಂದಿರೋರು ಭಾಳ ಜನ ಬಂದಿದ್ದರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣ. ಅರ್ಥಪೂರ್ಣ ಆಶೀರ್ವದಿಸಿ ನೀಡಿದ ಪೂಜರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ಈಗಾಗಲೇ ಸಮಯ ಬಹಳವಾಗಿದೆ, ಮಾತಿನ ಕಣಜ ದೊಡ್ಡದಿದೆ, ಸಮಯದ ಅಭಾವ ಕಾಣ್ತಾ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಇನ್ನೊಂದು ಪೂಜರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವಿಭೂತಿ ಪೂರ್ವ ಅವರಿಂದ ಆಶೀರ್ವಾದ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆರಾಧ್ಯ ದೈವವನ್ನು, ಆರಾಧ್ಯ ಗುರುಗಳನ್ನು ಸ್ಮರಿಸಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ 14ನೆಯ ಈ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಹಿರಿಯರಾದ ನಾಡೋಜ ಗೋರು ಚನ್ನಬಸಪ್ಪನವರೇ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ನಿವೃತ್ತ IAS ಅಧಿಕಾರಿಗಳು ಆದ ಶ್ರೀ ಸಿ ಸೋಮಶೇಖರ್ ಅವರೇ, ಇಂದು ಶರಣ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನವನ್ನು ಸ್ವೀಕರಿಸಿದಂತಹ ಹಿರಿಯರಾದ ಸಿ ವೀರಣ್ಣವರನ್ನೇ ಮೊದಲು ಮಾಡಿಕೊಂಡು ನಾಗಾಭರಣ ಅವರನ್ನು ಇನ್ನುಳಿದ ಎಲ್ಲ ಗೌರವಾನ್ವಿತರೆ, ಈ ವೇದಿಕೆಗೆ ತಮ್ಮ ಉಪಸ್ಥಿತಿಯಿಂದ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಂತಹ ಸುಭಾಷ್ ಆರ್ಡಿ ಅವರೇ, ಅಮ್ಮ ನಮ್ಮ ಪದ್ಮಶ್ರೀ ಸುಶೀಲಮ್ಮನವರೇ, ಇನ್ನುಳಿದೆಲ್ಲ ಪದಾಧಿಕಾರಿಗಳೇ, ತಾಯಂದಿರು, ನಾನು ಮೊನ್ನೆ ತಾನೇ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮುಗಿಸ್ಕೊಂಡು ಪ್ರಥಮ ಬಾರಿಗೆ ಈ ವೇದಿಕೆ ಮೇಲೆ ಬರ್ತಾ ಇದ್ದೇನೆ. ನನಗೆ ಕೈಲಾಸ ನೋಡಿದಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ಸಂತೋಷ ನಿಮ್ಮನ್ನೆಲ್ಲ ನೋಡಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತೇನೆ. ಲಿಂಗೈಕ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪಿಸಿ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಂಘ ಸಂಸ್ಥೆಗಳು, ಉಪಸಂಸ್ಥೆಗಳು ಮಹಾನಗರಗಳಿಂದ ಸಣ್ಣ ಗ್ರಾಮದವರೆಗೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ವಿಶೇಷ ಅಂದರೆ
ಈ ಪರಿಷತ್ತಿಗೆ ಬರುವಂಥವರು ಆಬಾಲ ವೃದ್ಧರು, ಚಿಕ್ಕ ಮಕ್ಕಳು ಭಾಗವಹಿಸ್ತಾರೆ, ಹಣ್ಣಾಗಿರ್ತಕ್ಕಂಥ ವೃದ್ಧರು ಕೂಡ ಭಾಗವಹಿಸ್ತಾರೆ. ಇಲ್ಲಿ ಸ್ತ್ರೀ ಪುರುಷರನ್ನುವಂಥ ಭೇದ ಭಾವ ಇಲ್ಲ. ಬಹುಶಃ ಈ ಶರಣ ಸಾಹಿತ್ಯ ಪರಿಷತ್ತು ಹೇಗಿದೆ ಅಂತ ಹೇಳಿದ್ರೆ 12ನೇ ಶತಮಾನದ ಅನುಭವ ಮಂಟಪದಂತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಮ್ಮ ಬದುಕನ್ನೇ ಜಾನಪದ ಸಾಹಿತ್ಯದ ಬೆಳವಣಿಗೆ ಮತ್ತು ಅದರ ಒಂದು ಉಳಿವಿಗೋಸ್ಕರವಾಗಿ ಮೀಸಲಿಟ್ಟಂಥವರು, ತಮ್ಮ ಬದುಕನ್ನೇ ಬಸವಾದಿ ಶರಣರ ತತ್ವಗಳನ್ನು ಜಗತ್ತಿನಾದ್ಯಂತ ಮುಟ್ಟಿಸಲಿಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟಂತಹ ನಮ್ಮ ಗೌರವ್ ಚಂದ್ರಸತ್ನವರನ್ನ ಈ ಸಮ್ಮೇಳನಾಧ್ಯಕ್ಷ ಮಾಡಿರುವಂತಹದ್ದು ಬಹಳ ಅರ್ಥಪೂರ್ಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಬು. ಶರಣ ಸಾಹಿತ್ಯದ ನೆಲೆ ಬೆಲೆಗಳನ್ನು ಕುರಿತು ಅರ್ಥಪೂರ್ಣವಾಗಿ ಆಶೀರ್ವಚನ ನೀಡಿದ ಪೂಜ್ಯರಿಗೆ ಧನ್ಯವಾದಗಳು. ಪೂಜೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಗವಿಮಠ ಚಿದರಳ್ಳಿ ಪೂಜ್ಯರು ವೇದಿಕೆಗೆ ಆಗಮಿಸಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇವೆ. ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗವಿಮಠ ಚಿದರಳ್ಳಿ. ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪದ್ಮಶ್ರೀ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಂದ ಒಂದೆರಡು ಮಾತುಗಳು. ಮೊದಲನೇದಾಗಿ ನನ್ನ ಸೃಷ್ಟಿ ಮಾಡಿದ ಭಗವಂತನಿಗೆ ನಮನಗಳನ್ನು ಅರ್ಪಿಸ್ತಾ, ವಿಶ್ವವ್ಯಾಪಿ ಬಸವಣ್ಣನವರ ಪಾದಕಮಲಗಳಿಗೆ ನಮನಗಳನ್ನು ಅರ್ಪಿಸ್ತಾ, ತಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋರುಚ ಅಪ್ಪಾಜಿಯವರಿಗೆ ನಮನಗಳನ್ನು ಅರ್ಪಿಸ್ತಾ, ಇಬ್ಬರು ಸ್ವಾಮೀಜಿಗಳು ಚಂದ ಮಾತನಾಡಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ, ಅವರಿಗೆ ನಾನು ನಮನಗಳನ್ನು ಅರ್ಪಿಸ್ತಿದ್ದೇನೆ. ವೇದಿಕೆ ಮೇಲೆ ಇರ್ತಕ್ಕಂಥವರು ಅವರೆಲ್ಲರೂ ಸಹ ನಮನಗಳನ್ನು ಅರ್ಪಿಸ್ತಾ ಕೆಲವೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಕಡೆ ಆಗಬೇಕು ಅಂತ ಹೇಳಿಬಿಟ್ಟು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ಒಂದು ಹೇಳಿದ್ರು ವೀರಶೈವ ಮತ್ತು ಲಿಂಗಾಯತ, ಅದೆರಡನ್ನು ತೆಗೆದು ಯಾವುದಾದ್ರು ಒಂದು ಮಾಡಿ ಅಂತ ಹೇಳಿಬಿಟ್ಟು ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಎಲ್ಲೋ ಒಂದು ಬೋರ್ಡಲ್ಲಿ ನೋಡಿದೆ ಲಿಂಗಾಯತ ಮತ್ತು ವೀರಶೈವ ಅಂತ ಹಾಕಿದ್ರು. ಆಮೇಲೆ ಇನ್ನೊಂದ್ಸರಿ ಹೋದಾಗ ಲಿಂಗಾಯತ ಹೋಯಿತು, ವೀರಶೈವ ಅಂತ ಹೊಡಿತು. ಯಾಕಪ್ಪ ಹೀಗಾಯಿತು ನಾನು ಚಿಂತೆ ಮಾಡ್ತಿದ್ದೆ. ಆದರೆ ಇವತ್ತು ಅವರು ಹೇಳಿದ ನನಗೆ ಭಾಳ ಅರ್ಥಗರ್ಭಿತ ವಿಚಾರ ಮಾಡಬೇಕಾಗಿರ್ತದೆ. ನಮ್ಮ ಸೋಮಶೇಖರವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು, ನಾವೆಲ್ಲ ಸೇರಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋದೇ ನಮ್ಮ ಶುದ್ಧ ಸಂಕಲ್ಪ ಆಗಿದೆ. ಅವರಿಗೆ ಎಂತ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ ಏನೀಗ ಕಪ್ಪು ಚಿಕ್ಕೆ ಬಂದಿದೆ, ಅದು ಬಿಳಿ ಚಿಕ್ಕೆ ಆಗಿ ಬಂಗಾರವಾಗಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರನ್ನ ತರ್ತಾರೆ. ಅದನ್ನ ತಾವೆಲ್ಲರೂ ಸಹ ಯಾರ್ಯಾರು ಮೆಂಬರ್ ಇದ್ದಾರೆ ಅವರೆಲ್ಲ ಹೇಳಿ ಹಾಕಿಸ್ಬೇಕು, ಮಾಡಬೇಕು, ಗೆಲ್ಲಿಸ್ಬೇಕು, ಅಷ್ಟೇ ನನ್ನ ಆಸೆ ಅಂತೇಳಿ ತುಂಬ ಸಹಾಯ ಮಾಡಿದ್ದಾರೆ ನಮ್ಮದು. ಅವ್ರು ತುಂಬ ಅವರ ಒಂದು ಅಧಿಕಾರದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಸುಮಾರು ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಹಕ್ಕಿಪಿಕ್ಕಿ ಜನಾಂಗದವರೇನಿದ್ರು 130 ಜನಕ್ಕೆ 40-30 ಸೈಟನ್ನು ಕೊಡಿಸಿ ಅದನ್ನು ಹಾಗೆ ಮನೆಯೂ ಕಟ್ಟಿಸ್ಬಿಟ್ಟಿದ್ದಾರೆ. ಎಷ್ಟು ಖುಷಿ ಅಂತಂದರೆ ಅಷ್ಟು ಖುಷಿ ಆಯಿತು. ಅದರ ಚರಿತ್ರೆ ನಮ್ಮ ಒಂದು ಇದರಲ್ಲಿ ಬರೀತಾ ಇದ್ದೆ ನಾನು. ನಮ್ಮ ಆಶ್ರಮದ ನಡೆದು ಬಂದ ದಾರಿನಲ್ಲಿ ಅವ್ರದ್ದೊಂದು ಇದು ನಾನು ಬರೆಸ್ತಾ ಇದ್ದೆ. ಬಹಳ ಖುಷಿಯಾಯಿತು. ಮತ್ತು ನಮ್ಮ ಪಾದರಸದ ನಾಗರಾಜ ಮೂರ್ತಿ, ಇಡೀ ಪಾದರಸನೆಯವರು ಯಾವುದೇ ಒಂದು ಕೆಲಸ ತಗೊಳ್ತು ಅಂತಂದರೆ ಎಲ್ಲವನ್ನು ಮಾಡಲೇಬೇಕು ಅಂತ ಮಾಡೇ ಬಿಡ್ತಾರೆ ಅದನ್ನು ಅವರು. ಮತ್ತು ಇವತ್ತಿನ ಮತ್ತು ನಾಳೆಯ ನಿನ್ನೆ 3 ದಿವಸದ ಅನ್ನದಾಸೋಹವನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಮೀಳ ಗರಡಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರೂ ಪ್ರಸಾದ ಮಾಡಿ ಬಂದು ತುಂಬ ಚೆಂದ ಆಯಿತು, ತುಂಬ ಚೆಂದ ಆಯಿತು ಅಂತ ಹೇಳಿದರು. ಆ ಚೆಂದ ಇದೆಯಲ್ಲ ಅದು ಬಹಳ ಮುಖ್ಯ. ಏನೋ ಮಾಡಿದ್ರು, ಬಬ್ಬೆ ಬಿಟ್ಟು ಮಾಡಿದ್ರು ಅನ್ನೋದೆಲ್ಲ ಬಹಳ ಚೆಂದ ಮಾಡಿದ್ರು. ಅದು ನಮ್ಗೆ ಬಹಳ ಖುಷಿ. ನನಗೆಲ್ಲ ಒಂದು ಕಡೆ ಯೋಚನೆ ಇತ್ತು, ಇಷ್ಟು ಚೆಂದ ಇಷ್ಟೆಲ್ಲ ದೊಡ್ಡದಾಗಿ ಮಾಡ್ತಾ ಇದ್ದಾರಲ್ಲ, ಹೇಗೆ ಮಾಡ್ತಾರೆ
ಅಂಥೇಳಿ ಯೋಚನೆ ಮಾಡುವಾಗ ಬಸವಣ್ಣವ್ರದ್ದು ವಚನ ನೆನಪಾಯಿತು. ನೀನುಡಿದರೆ ಕೊರಡು ಕೊನರುವುದಯ್ಯ, ನೀನುದರೆ ಬರಡು ಹೈನುವುದಯ್ಯ, ನೀನುದರೆ ವಿಷ ಅಮೃತವಾವುದಯ್ಯ, ನೀನುದರೆ ಸಕಲ ಪಡಿ ಪದಾರ್ಥಗಳು ಇದಕ್ಕಿಪ್ಪುದಯ್ಯ ಅಂಥೇಳಿ ಏನು ಬಸವಣ್ಣವ್ರು ಕೊಟ್ಟಿದ್ದಾರೆ ಅದು ಅಕ್ಷರ ಸತ್ಯವರ ಆಯಿತು. ಎಲ್ಲ ಕೊಡು ಅದು ಇಲ್ಲಿ ಎಲ್ಲ ಕಡೆನೂ ಅಷ್ಟು ಚೆಂದ ಮಾಡಿದ್ದಾರೆ. ನಮಗೆಲ್ಲ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ಶರಣರು. ಸ್ವಾಮೀಜಿ ಒಂದು ಹೇಳಿದ್ರು, ಶರಣ 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 ಶರಣಾರ್ಥಿ ಹೇಳಿ ಅಂತ ಹೇಳ್ಬಿಟ್ಟು ಶರಣ ಹೇಳಿ ಅಂತೇಳಿ 3 ಸಾರಿ ಮತ್ತೆರಡು ಸಾರಿ ಹೇಳಿ ನಮ್ಮ ಬಾಯಿನಲ್ಲಿ ಅದನ್ನು ಹೇಳಿಸಿದ್ದಾರೆ. ಒಬ್ಬರಿಗೊಬ್ಬರು ಮಾತಾಡೋ ಸಂದರ್ಭದಲ್ಲಿ ಶರಣ ಶರಣಾರ್ಥಿ ಅಂತ ಹೇಳಬೇಕು ಅಂತ. ಅದು ಬಸವಣ್ಣವರು ಹೇಳಿದಂಥ ಒಂದು ಅದ್ಭುತವಾದಂಥ ಶಬ್ದ, ಅದು ಪವಿತ್ರವಾದಂಥದ್ದು. ಆದ್ದರಿಂದ ಇಷ್ಟು ಮಾತನ್ನು ಬೇಗ ಆಗಬೇಕಂತ ಹೇಳಿದ್ರು. ಅದನ್ನು ಇಷ್ಟು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣ ಶರಣಾರ್ಥಿ, ಧನ್ಯವಾದ. ಭಾರತ ಮಾತೆ ಒಂದೇ ಒಂದು ಘೋಷ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಪೂಜ್ಯ ಮಾತಾಜಿಯವರಿಗೆ ಧನ್ಯವಾದಗಳು. ದೆಹಲಿಯಿಂದ ಆಗಮಿಸಿರ್ತಕ್ಕಂಥ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ 2000 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ, ಒಂದೇ ನಿಮಿಷ ಮಾತಾಡ್ತೀನಿ ಅಂತಕ್ಕಂಥ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ರೇಣುಕುಮಾರ್ ಅವರಿಂದ 1 ನಿಮಿಷದ 4 ಮಾತು. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ಕರೆದ ಮೊದಲನೇ ಪಾಠ ಇದು. ಅದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ. 12ನೇ ಶತಮಾನದ ಮಹಾಮನೆಯಂತೆ ಇಲ್ಲಿರುವ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ. ಮಾತನಾಡಲಿಕ್ಕೆ ಇಚ್ಛೆ ಪಟ್ಟಿದ್ದು ಕಾರಣ ಏನಂದರೆ, ನೋಡಿ, ಈ ವೇದಿಕೆಯಲ್ಲಿರುವಂತಹ ಸಮಾಜದ ಎಷ್ಟು ಸ್ತರದ ಜನರಲ್ಲಿದ್ದಾರೆ. ಸುಜ್ಞಾನಿಗಳಾದಂತಹ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ವೇದಿಕೆ, ಅವರ ಅಡಿಯಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸಪ್ಪನವರಂಥವರು, ಶತಾಯುಷಿಗಳಾಗಿದ್ದಾರೆ, ಅಂಥವರಿದ್ದಾರೆ. ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಿದಂತಹ ಸೋಮಶೇಖರ್ ಸರ್ ಇದ್ದಾರೆ. ತಾವೆಲ್ಲರೂ ಇದ್ದೀರಿ. ಸಮಾಜದ ತಮ್ಮ ಗಳಿಕೆಯ ಮೂಲಕ ದಾಸೋಹ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀರಿ. ನನ್ನಂತಹ ಓರ್ವ ಸಾಮಾನ್ಯ ದೆಹಲಿನಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ನನಗೆ ನೀವು ಗೌರವ ಸಲ್ಲಿಸಲಿಕ್ಕೆ ಕರೆದಿದ್ದೀರಿ. ಅದಕ್ಕಾಗಿ ನನಗೆ ಅಲ್ಲ, ಇಡೀ ಸಮಸ್ತ ದೆಹಲಿ ಕನ್ನಡಿಗರಿಗೆ ಸಂದ ಗೌರವ ಅಂತ ನಾನಾದರೂ ಭಾವಿಸ್ತೀನಿ. ಇಡೀ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ನಿಮ್ಮಲ್ಲಿ ಒಂದು ಕೋರಿಕೆ, ಇಂತಹ ಒಂದು ಸಮಾಜ ಏನು ಸುಸಮಾಜ ಇವಾಗ ಏನು ಕಾಣಿಸ್ತಾ ಇದೆ, ಜಾತಿ ಎಲ್ಲ ಒಂದು ಕಡೆಗಾದರೆ ಒಂದು ಸುಸಮಾಜ ನಮಗೆ ಕಾಣಿಸ್ತಾ ಇದೆ. ಈ ಸುಸಮಾಜದ ಪರಿಕಲ್ಪನೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊಳಗುವಂತಾಗಲಿ. ಸಾಮಾನ್ಯ ಶ್ರೀ ಸೋಮಶೇಖರ್ ಅವರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹಾಸ್ವಾಮೀಜಿಗಳು, ಮೇಡಮ್ ಬಂದಿದ್ದು, ಪದ್ಮಶ್ರೀ ಮೇಡಮ್, ನಮ್ಮ ಸುಶೀಲಮ್ನವರು ನಮ್ಮ ಸಂಘಕ್ಕೆ ಬಂದಿದ್ದಾರೆ. ದೆಹಲಿ ಕರ್ನಾಟಕ ಸಂಘ ಒಂದು ಬಹಳ ಸಕ್ರಿಯವಾದ ಸಂಘ ಇದೆ. ತಾವೆಲ್ಲರೂ ಬನ್ನಿ. ಇಂತಹ ಒಂದು ಸಂಸ್ಕೃತಿ ದೆಹಲಿ ಜನರಿಗೆ ಪರಿಚಯ ಆಗಬೇಕು ನಾನಾದರೂ ಭಾವಿಸ್ತೀನಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತು ಮಾಡ್ತೀನಿ. ಧನ್ಯವಾದ. ರೇಣುಕುಮಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ. ಸಮಯ ಅವಕಾಶವಿಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಅಭಿನಂದಿತರಿಗೆ, ಅಭಿನಂದಿಸಿದ ಪೂಜ್ಯರಿಗೆ, ಹಿರಿಯರಿಗೆ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ, ನಮಸ್ಕಾರ. ಎಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇದೀಗ ಕೃತಜ್ಞತಾ ಅಭಿನಂದನಾ ಸಮಾರಂಭ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಜಿಲ್ಲಾಧ್ಯಕ್ಷರು ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ಫುಲ್ ಚಾರ್ಜ್ ಆಗಿದೆ. ಮಹಾರಾಷ್ಟ್ರದ ಅಧ್ಯಕ್ಷರಾಗಿರುವಂತಹ ಮನೋಹರ್ ಎಂ ಕೋರಿ, ಮಹಾರಾಷ್ಟ್ರ ಅಧ್ಯಕ್ಷರಾಗಿರುವಂತಹ ಶ್ರೀ ಮನೋಹರ್
ಕಿತ್ತಾಟ ದೂರ ಮಾಡಲು ಬಾರ ಮತ್ತೊಮ್ಮೆ ನೀ ಬಾರ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಕಿಚ್ಚಡನ ಆಸ್ಥಾನದ ಮಂತ್ರಿಯಣ್ಣ ಕಿಚ್ಚಡನ ಆಸ್ಥಾನದ ಮಂತ್ರಿಯಣ್ಣ ಧರ್ಮ ಸಾಮ್ರಾಜ್ಯವ ಮಾಡಿದೆಯಣ್ಣ ಲೋಕ ಧರ್ಮ ಸಾಮ್ರಾಜ್ಯವ ಮಾಡಿದೆಯಣ್ಣ ವಚನಗಳ ಹರಿಕಾರ ನೀನೇ ಅಣ್ಣ ವಚನಗಳ ಹರಿಕಾರ ನೀನೇ ಅಣ್ಣ ವಚನದೇ ಲೋಕವ ಕಿತ್ತಿದೆಯಣ್ಣ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಗಾಂಧಿಗಳ ಕಿತ್ತಾಟ ಲೋಕದಿ ಬಡಿದಾಟ ಗಾಂಧಿಗಳ ಕಿತ್ತಾಟ ದೂರ ಮಾಡಲು ಬಾರ ಮತ್ತೊಮ್ಮೆ ನೀ ಬಾರ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಕಾಯಕವೇ ಕೈಲಾಸ ಎಂಬುದ ತಿಳಿಸಿದೆಯಣ್ಣ ಕಾಯಕ ಮಾಡುತ್ತಾ ನಡೆದೆಯಣ್ಣ ಕಾಯಕ ಮಾಡುತ್ತಾ ನಡೆದೆಯಣ್ಣ ದಾಸೋಹದ ಹರಿಕಾರ ನೀನೇ ಅಣ್ಣ ದಾಸೋಹದ ಹರಿಕಾರ ನೀನೇ ಅಣ್ಣ ದಾಸೋಹ ಮಾಡುತ್ತಾ ನಡೆದೆಯಣ್ಣ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಬಾರ ಮತ್ತೊಮ್ಮೆ ನೀ ಬಾರ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಎಲ್ಲರೂ ಒಂದೆಂದು ಸಾರಿದೆಯಣ್ಣ ಎಲ್ಲರೂ ಒಂದೆಂದು ಸಾರಿದೆಯಣ್ಣ ಜಾತಿ ಸಂಗೋಲೆಯ ತೊರೆದೆಯಣ್ಣ ಜಾತಿ ಸಂಗೋಲೆಯ ತೊರೆದೆಯಣ್ಣ ಮನುಕುಲ ಉದ್ಧಾರಕ್ಕೆ ದುಡಿದೆಯಣ್ಣ ಮನುಕುಲದ ಉದ್ಧಾರಕ್ಕೆ ದುಡಿದೆಯಣ್ಣ ಜಗಜ್ಯೋತಿ ಬಸವಣ್ಣ ನೀನಾದಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಬಾರ ಮತ್ತೊಮ್ಮೆ ನೀ ಬಾರ ಅಣ್ಣ ಬಸವಣ್ಣ ಅಣ್ಣ ಕಳೆದುಕೊಳ್ಳುವುದು ತನ್ನೊಳಗಿನ ಸತ್ಯವನ್ನೇ ಕಳೆದುಕೊಳ್ಳುವುದು ಪ್ರತಿಯೊಬ್ಬ ಜೀವದಲ್ಲೂ ಒಂದು ಚೈತನ್ಯವಿದೆ ಪ್ರತಿಯೊಬ್ಬ ಜೀವದಲ್ಲೂ ಒಂದು ಚೈತನ್ಯವಿದೆ ಅದನ್ನು ಅರಿತ ಮನವೇ ಶರಣ ತತ್ವ ಅದನ್ನು ಅರಿತ ಮನವೇ ಶರಣ ತತ್ವ ಅಲ್ಲವ ಪ್ರಿಯ ಸಹ 4ನೇ ವಚನ ಮಾತು ಸಿಹಿಯಾದರೂ ನಡೆ ಖಾಲಿಯಾದರೆ ಮಾತು ಸಿಹಿಯಾದರೂ ನಡೆ ಖಾಲಿಯಾದರೆ ಅದು ನೆರಳಿಲ್ಲದ ಮರವಂತೆ ಅದು ನೆರಳಿಲ್ಲದ ಮರವಂತೆ ಆಚರಣೆಯೇ ಜ್ಞಾನದ ಅಳತೆ ಆಚರಣೆಯೇ ಜ್ಞಾನದ ಅಳತೆ ಸತ್ಯವೇ ಆತ್ಮದ ಆಭರಣ ಅಲ್ಲವ ಪ್ರಿಯ ಸಹ 5ನೇದು ಕೊನೆಯದು ದಯೆಯಿಲ್ಲದ ಭಕ್ತಿ ಒಣಗಿದ ನದಿಯಂತೆ ದಯೆಯಿಲ್ಲದ ಭಕ್ತಿ ಒಣಗಿದ ನದಿಯಂತೆ ಹಂಚಿಕೆ ಇಲ್ಲದ ಸಂಪತ್ತು ಬಾರದಂತೆ ಹಂಚಿಕೆ ಇಲ್ಲದ ಸಂಪತ್ತು ಬಾರದಂತೆ ಪ್ರೀತಿ ಸೇವೆ ಸಮತೆ ಒಂದಾದಾಗ ಪ್ರೀತಿ ಸೇವೆ ಸಮತೆ ಒಂದಾದಾಗ ಅಲ್ಲಿಯೇ ಬಸವಾದೇಶನದ ತತ್ವ ಅಲ್ಲಿಯೇ ಬಸವಾದೇಶನದ ತತ್ವ ಅಲ್ಲವ ಪ್ರಿಯ ಸಹ ಅವಕಾಶಕ್ಕಾಗಿ ಧನ್ಯವಾದ ಸಾಹಿತ್ಯ ಸಣ್ಣ ಸಾಹಿತ್ಯಕ್ಕೆ ಭಾಳ ದೊಡ್ಡ ಸೇವೆ ಮಾಡಿದರೆ ಮುಂದುವರಿಸ್ಕೊಂಡು ಹೋಗಿ ಹಂಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸೇವೆ ಸೇರಿದೆ ಕ್ರಿಯಾಶೀಲತೆ ಕನ್ನಡ ಬೇರೆ ಅಲ್ಲ, ಶರಣ ಸಾಹಿತ್ಯ ಬೇರೆ ಅಲ್ಲ. ಕನ್ನಡವನ್ನು ಶ್ರೀಮಂತ ಮಾಡಿರೋದು ಶರಣ ಸಾಹಿತ್ಯ.
ಈ ಶರಣ ಸಾಹಿತ್ಯದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಂಥವ್ರಿಗೆ ಕನ್ನಡವನ್ನು ಶ್ರೀಮಂತ ಮಾಡೋದು ಇನ್ನಷ್ಟು ಬಹಳ ಸುಲಭ. ಕನ್ನಡದ ಆಡಳಿತವನ್ನು ಹೆಂಗೆ ಅನುಷ್ಠಾನ ಮಾಡಬೇಕಂತೇಳಿ ವಿಶೇಷವಾಗಿರೋ ಕಾನೂನನ್ನು ನಮ್ಮ ಕಾಲದಲ್ಲಿ ಮಾಡಿದ್ವಿ. ಅದಕ್ಕೆ ಸೋಮಶೇಖರ್ ಅವ್ರಿಗೆ ಎಲ್ಲವೂ ಆಗಿ ಭಾಳ ಯಶಸ್ವಿ ಮಾಡಿದ್ರಿ. ಎಲ್ಲ ಮೊದಲ ಬಾರಿಗೆ ನೀಡುವುದರ ಮೂಲಕ ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸಮತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಸಾಧಿಸಿದ ಶ್ರೇಯಸ್ಸು ಯುಗಾವತಾರಿ ಬಸವಾದಿ ಶಿವಶರಣರಿಗೆ ಸಲ್ಲುತ್ತದೆ. ಬಸವಾದಿ ಶಿವಶರಣರ ವಚನಗಳಿಗೆ ಸಂಗೀತ ಹಾಗೂ ನೃತ್ಯ ಸಂಯೋಜನೆ ಮಾಡಿ ಜನಮಾನಸಕ್ಕೆ ತಲುಪಿಸುವ ಪುಣ್ಯ ಪ್ರಯತ್ನ ಮಾಡುತ್ತಿದ್ದಾರೆ ಧಾರವಾಡದ ರಸಿಕಾ ನೃತ್ಯ ನಿಕೇತನ. ಹಳ್ಳಿಯ ಮನೆಯಿಂದ ನಗರಗಳಿಗೆ, ಮಹಾನಗರಗಳಿಂದ ಸಿಂಗಪುರದವರೆಗೆ ಈ ವಚನ ನೃತ್ಯ ರಥವನ್ನು ಮುನ್ನಡೆಸಿದ ಅಪರೂಪದ ಶ್ರೇಯಸ್ಸು ವಿದುಷಿ ಶ್ರೀಮತಿ ನಾಗರತ್ನ ನಾಗರಾಜ್ ಕಡಲೆಯವರಿಗೆ ಸಲ್ಲುತ್ತದೆ. ಪುಟಾಣಿ ಮಕ್ಕಳ ಈ ವಚನ ಹೆಜ್ಜೆಯ ನಾಟ್ಯ ಹೆಜ್ಜೆಯ ನಾದ ನಿಮ್ಮನ್ನು ಜಾಗೃತಗೊಳಿಸಿ.
Shiva
ಅಪ್ಕೊಂಡ್ಬಿಟ್ಟಿವ್ರು ನಾವು, ನೀವು ನಮ್ಗೆ ಅನಾಯಾಸ ಸಿಕ್ಕರಲ್ಲ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನನಗೆ ಅವ್ರು ಯಾರೆಲ್ಲ ಹೆಸರು ಕೊಟ್ಬಿಟ್ರು ಇವ್ರ ಬಗ್ಗೆ ಹೇಳಿ ನಂಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ಅಂದಾಗ ನೀವು ತಕ್ಕಂತ ವಿಶೇಷತೆ ಅಂತಂದ್ರೆ ಶಿವ ಕೂಡ ನೀರು ನೇತ್ರದೊಳಗೆ ನಾನು ಹಾಲು ನೇತ್ರದೊಳಗೆ